ಹೈಟೆಕ್ ಕೋಳಿ ಫಾರ್ಮ್ಗೆ ಬೆಂಕಿ, 1 ಕೋಟಿಗೂ ಅಧಿಕ ನಷ್ಟ, 30,000ಕ್ಕೂ ಹೆಚ್ಚು ಕೋಳಿ ಮರಿಗಳು ಬೆಂಕಿಗಾಹುತಿ. ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮ ಪರಿಸರದಲ್ಲಿರುವ ಬೋಜ್ ಗ್ರಾಮದ ವೆಂಕಟೇಶ್ವರ್ ಸಕ್ಕರೆ ಕಾರ್ಖಾನೆ ಸಮೀಪದಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ರೈತ ತಾಜುದ್ದೀನ್ ಸಿಕಂದರ್ ಮುಲ್ಲಾ ಅವರ ರೂಬಿಯಾ ಹೈಟೆಕ್ ಕೋಳಿ ಫಾರ್ಮ್ಗೆ ಶುಕ್ರವಾರ ರಾತ್ರಿ ಸುಮಾರು 12:15 ವೇಳೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಈ ಅಗ್ನಿ ಅವಘಡದಲ್ಲಿ ಫಾರ್ಮ್ನಲ್ಲಿದ್ದ 15 ದಿನದ ಸುಮಾರು 30,000ಕ್ಕಿಂತ ಹೆಚ್ಚು ಕೋಳಿ ಮರಿಗಳು, ಔಷಧೋಪಕರಣಗಳು, ಶೆಡ್, ಮರಿಗಳ ಆಹಾರ, ಶೆಡ್ ಸುತ್ತಲಿನ ಪ್ಲಾಸ್ಟಿಕ್ ತಾರ್ಪಾಲುಗಳು ಹಾಗೂ ಮೇಲ್ಛಾವಣಿಯ ಶೀಟುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಈ ಘಟನೆಯಲ್ಲಿ 1 ಕೋಟಿಗಿಂತ ಹೆಚ್ಚು ಹಾನಿಯಾಗಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಪ್ರತಿದಿನದಂತೆ ಯಂತ್ರಗಳ ಮೂಲಕ ನಿರ್ವಹಣೆ ಮಾಡಿ ರಾತ್ರಿ 11:30 ಸುಮಾರಿಗೆ ಮನೆಗೆ ತೆರಳಿದ ಕೆಲವೇ ನಿಮಿಷಗಳಲ್ಲಿ ಫಾರ್ಮ್ಗೆ ಬೆಂಕಿ ತಗುಲಿದ ಮಾಹಿತಿ ಲಭಿಸಿದೆ. ತಕ್ಷಣವೇ ನಾನಾ ಸಾಹೇಬ್ ಪಾಟೀಲ್, ಬಾಲಾ ಸಾಹೇಬ್ ಶಿಂದೆ, ಯುವ ನಾಯಕ ದತ್ತುಕುಮಾರ್ ಪಾಟೀಲ್, ಸುಪ್ರಿಯಾ ಪಾಟೀಲ್ ಸೇರಿದಂತೆ ಸ್ಥಳೀಯ ರೈತರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ವೆಂಕಟೇಶ್ವರ್ ಸಕ್ಕರೆ ಕಾರ್ಖಾನೆಯ ಅಗ್ನಿಶಾಮಕ ವಾಹನ ಹಾಗೂ ಸದಲ್ಗಾ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಶೆಡ್ನೊಳಗಿದ್ದ ಚೀಲಗಳು ಮತ್ತು ಯಂತ್ರಗಳಿಗೆ ಇದ್ದ ಬಟ್ಟೆಗಳ ಕಾರಣ ಬೆಂಕಿ ಉಗ್ರ ಸ್ವರೂಪ ಪಡೆದುಕೊಂಡು ನಿಯಂತ್ರಣಕ್ಕೆ ಬರಲಿಲ್ಲ. ಚಳಿಗಾಲದ ತೀವ್ರತೆಯಿಂದ ಶೆಡ್ನ 2 ಬದಿಗಳಲ್ಲಿ ಪ್ಲಾಸ್ಟಿಕ್ ತಾಡ್ಪತ್ರಿಗಳು ಅಳವಡಿಸಲಾಗಿತ್ತು. ಅವುಗಳಿಗೆ ಬೆಂಕಿ ತಗುಲಿ ಒಳಗಿದ್ದ ವಸ್ತುಗಳು ಹೊತ್ತಿಕೊಂಡ ಪರಿಣಾಮ ಸಂಪೂರ್ಣ ಫಾರ್ಮ್ ಹಾಗೂ 30,000 ಕೋಳಿ ಮರಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಬೆಂಕಿಯಿಂದ ಉಂಟಾದ ಅನಿಲದ ಒತ್ತಡದಿಂದ ಪಶ್ಚಿಮ ಭಾಗದ ಗೋಡೆ ಕುಸಿದು ಮೇಲ್ಛಾವಣಿಯ ಸಿಮೆಂಟ್ ಶೀಟುಗಳು ಒಡೆದು ಬಿದ್ದಿವೆ. ಶನಿವಾರ ಬೆಳಗ್ಗೆ 10 ಗಂಟೆ ಬುಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ, ವೆಂಕಟೇಶ್ವರ್ ಸಕ್ಕರೆ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ್ ಅರ್ಗೆ, ಬೇಡ್ಕಿಹಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇರಿದಂತೆ ಹಲವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಲಕ್ಷ್ಮಣರಾವ್ ಚಿಂಗ್ಳೆ ಮಾತನಾಡಿ, ಈ ಘಟನೆಯಲ್ಲಿ ರೈತ ತಾಜುದ್ದೀನ್ ಮುಲ್ಲಾ ಅವರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ. ಇದು ಅತ್ಯಂತ ದುರ್ಘಟನೆಯಾಗಿದ್ದು ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಪಂಚನಾಮೆ ನಡೆಸಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಶನಿವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಪ್ರಮೋದ್ ಕುಮಾರ್ ಪಾಟೀಲ್, ಪತ್ರಕರ್ತ ಕೃಷ್ಣ ಅರ್ಗೆ, ಅಮಿತ್ ಖೋತ್ ಸೇರಿದಂತೆ ಕೆಲವರು ಸುಟ್ಟ ಫಾರ್ಮ್ ವೀಕ್ಷಿಸುತ್ತಿದ್ದ ವೇಳೆ ಮೇಲ್ಭಾಗದ ಸುಟ್ಟ ಸಿಮೆಂಟ್ ಶೀಟುಗಳು ಕುಸಿದು ಬಿದ್ದವು. ಇದರಿಂದ ಪ್ರಮೋದ್ ಕುಮಾರ್ ಪಾಟೀಲ್ ಅವರ ತಲೆಗೆ ಗಾಯವಾಗಿದ್ದು ಅವರನ್ನು ತಕ್ಷಣ ಬೇಡ್ಕಿಹಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಳಿಕ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಬಸವರಾಜ್ ಪಾಟೀಲ್, ಅಶೋಕ್ ಅರ್ಗೆ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ್ ಬಿಜಲೆ, ಗ್ರಾಮ ಲೆಕ್ಕಾಧಿಕಾರಿ ಎಸ್ಎನ್ ನೇಮನ್ನವರ್, ಗಳತ್ಕಾ ಸರ್ಕಾರಿ ಪಶುವೈದ್ಯಾಧಿಕಾರಿ ಪ್ರಶಾಂತ್ ಉದ್ಗಟ್ಟಿ, ಸದಲ್ಗಾ ಪೊಲೀಸ್ ಠಾಣೆಯ ಸಹಾಯಕ ಪೊಲೀಸ್ ಅಧಿಕಾರಿ ಜಿಎ ಮುಜಾವರ್, ಪಿಕೆ ಕುಂಬಾರ್, ಆರ್ಆರ್ ತಳವಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಪಾಟೀಲ್, ಸದಸ್ಯರಾದ ಸಂಜಯ್ ಪಾಟೀಲ್, ಸಚಿನ್ ಪಾಟೀಲ್, ಭಾಸ್ಕರ್ ಬಿಜಲೆ ಸೇರಿದಂತೆ ಇನ್ನಿತರ ಸದಸ್ಯರು, ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಇವೆಲ್ಲ ಮರಿಗಳದಾವು ತಗೊಳ್ಳ ಒಳಗ ಇನ್ನು ಅವ್ರು ಬರೋರ್ದಾರಲ್ಲ ಅವಾಗ ಮತ್ತೊಂದು ಜರ ತಗೋಗಿ ಬರ್ತಿದ್ರಿ ಖಾಲಿ ಬಸ್ಗೆ ಬಗ್ಗುಯ ಹತ್ತವ ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾಳದಿಂದ ಕೃಷ್ಣ ಅರಗೆ.